ಯಾರ ಭಯನೂ ಇಲ್ಲ, ಯಾರ ಅಂಜಿಕೆನೂ ಇಲ್ಲ. ನನಗೆ ಎದುರಾಗಿ ನಿಂತ ಹಾದರ ಕುಳ್ಳಿಗಳಿಗೆ ಈ ಭೂಮಿ ಮೇಲೆ ಉಳಿಗಾಲವೇ ಇಲ್ಲ. ನಾನು ಯಾರಿಗೂ ಸಲಾಮಿ ಕೊಡಲ್ಲ, ಕೈ ಚಾಚೋಣವಲ್ಲ. ಆದರೆ ದೊಡ್ಡಿನ ದರ್ಪದಿಂದ ಬಡವರ ಮೇಲೆ ದರ್ಪ ತೋರಿಸುವ ಸ್ವಚ್ಛನ ಸವಾಲು ಹಾಕಿ ಅವರು ಅನ್ಯಾಯದಿಂದ ಕಟ್ಟಿರುವ ಶ್ರೀಮಂತ ಅವರಿಂದ ಕಣ್ಣೀರು ಹಾಕುತ್ತಿರುವ ಬಡ ರೈತನ ಕಣ್ಣೀರನ್ನು ಹೊರಸಿ ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವುದೇ ಈ ನರಸಿಂಹನ ಮುಂದಿನ ಗುರಿ. ನಿನ್ನ ನೋಡಿದ ತಕ್ಷಣ ಸೈಡ್ ಸರಿದು ನಿಲ್ಲೋದಕ್ಕೆ ನೀನೇನು ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟಗಾರಾದ ಮಹಾತ್ಮ ಗಾಂಧಿನ, ಸುಭಾಷ್ ಚಂದ್ರ ಬೋಸ್ನ, ಅವಿವೇಕಿ ನಮ್ಮ ಬ್ರಿಟಿಷರಿಗೆ ಹೆದಲಾರದಂಗೆ ಹೋರಾಟ ಮಾಡಿದನಲ್ಲ ಆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನು. ನನ್ನ ಸಿಟ್ಟು ನೆತ್ತಿಗೆ ಮುನ್ನ ಹೊರಟೋಗು ಇಲ್ಲಿಂದ. ಹೊರಟು ಹೋಗಕ್ಕೆ ನಾನೇನು ಹೇಳಲೇ, ಸುಟ್ಟು ಹಾಕುವ ಈ ರೌಡಿ ರಾಜ. ರೌಡಿ ರಾಜ ರೌಡಿ ಎಂದು ರುದ್ರ ಅವತಾರ ತೋರಿಸಬೇಡ. ಈ ಉಗ್ರ ನರಸಿಂಹನ ಮುಂದೆ ನಿಮ್ಮಂತ ರೌಡಿಗಳ ರುಂಡವನ್ನು ತೆಗೆದು ನರಗಳನ್ನು ಸುಟ್ಟು ನಾಯಿಗೆ ಹಾಕೋದು ಈ ಹುಡುಗ ಉಗ್ರ ನರಸಿಂಹ. ನಿಮ್ಮ ಅಪ್ಪನ ಮಗಳಾದರೆ ಕೂದಲೇ ನಡೆಸು, ಅವಾಗ ಗೊತ್ತಾಗ್ತ ನಿನ್ನ ತಾಕತ್ತು ಏನನ್ನೋದು. ನನಗೆ ಎದುರಾಗಿ ನಿಂತು ಮಾತನಾಡಿದೆ, ನನ್ನ ತಂದೆಯವರೆಗೂ ಮಾತಾಡಿದ
ಮುಗೀತು ನಿನ್ನ ಕತೆ. ನೆನೆಸ್ಕೋ ನಿನ್ನ ಮನೆ ದೇವರನ್ನ. ನೋಡಿ ರಾಜ, ಸುಮ್ಮನೆ ಹೊರಟು ಹೋಗಿದ್ದರೆ ನಿನ್ನ ಪ್ರಾಣವಾದರೂ ಉಳಿಯುತ್ತಿತ್ತು. ಕರ್ತನ ಮಗನೇ, ಇದರಲ್ಲಿ ಎಷ್ಟೊಂದು ಹಣವಿದೆ. ಈ ಹಣವನ್ನು ಅನಾಥಾಶ್ರಮಕ್ಕೆ ಕೊಟ್ಟರಾಯಿತು. ಬರುತ್ತೇನೆ. ಕರ್ಣ ಕೆಟ್ಟ ದುರ್ಯೋಧನ ಎನ್ನನ್ನು ಮುಟ್ಟಿ ಕೆಟ್ಟ. ಆದರೆ ಆ ರಾವಣ ಹೆಣ್ಣನ್ನು ಕಾರ್ಯ ಒತ್ತಾಗಿ ಕೆಟ್ಟ. ಆದರೆ ಈ ನನ್ನ ಮಗ ರೌಡಿ ರಾಜ ನನ್ನ ಮುಟ್ಟಿ ಯಮಲೋಕಕ್ಕೆ ಹೋದ. ಆಸೆ ಐತಿ ದುಡಿಯಾಕ, ಶಕ್ತಿ ಐತಿ ಬೆರಿಯಾಕ. ಅಷ್ಟೇ ಯಾಕ ಈ ಊರೊಳಗ ಉಡಾಳ ಉದ್ದಿನ ಮಕ್ಕಳದರ ನಮ್ಮನ್ನ ನೋಡಿ ಹೊರ್ಕೊಳಕ. ಲೇ ಉದ್ದಿನ ಮಕ್ಕಳ, ನಿಮಗಾಗಿಯೇ ಮಾಡಿರುವುದು ಈ ಸುಂದರ ಸಾಮಾಜಿಕ ನಾಟಕ. ಅವ್ವ ಅವ್ವ, ಯಾರು? ಪ್ರಶಾಂತ, ಬಾರಪ್ಪ. ಇದೇನು ಕಂದ, ಕೂರ್ಗೇನು ಹೊತ್ಕೊಂಡೆ ಬಂದಿದೆಯಲ್ಲ? ಅವ್ವ, ಇವತ್ತು ಯುಗಾದಿ ಪಾಡ್ಯ ಅಲ್ಲವೇ? ಹಾ. ಅದಕ್ಕೆ ಸುತ್ತಮುತ್ತ ಹತ್ತೊಳೆಯಲ್ಲಿ ಎಲ್ಲ ರೈತರು ಕೂರಿಗೆಯನ್ನು ತಂದು ಸುರುಮವಡಂಚಿ ಶೃಂಗಾರ ಮಾಡಿ ಬಡ್ಡಿ ಪೂಜೆಗೆ ತಯಾರಿ ಮಾಡುತ್ತಿದ್ದಾರೆ. ಅದಕ್ಕೆ ನಾವು ಕೂಡ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕೆಂದು ಈ ಕೂರಿಗೆಯನ್ನು ಹೊತ್ತುಕೊಂಡು ಬಂದಿದ್ದೇನವ್ವ. ಒಳ್ಳೆದಾಯ್ತು ಬಿಡು ಕಂದ. ಪ್ರಶಾಂತ, ಈ ಕೂರ್ಗೆ ಸುರುಮವನ್ನು ಹಚ್ಚಿ ಎತ್ತುಗಳ ಮೈಯನ್ನು ತೊಳೆದುಕೊಂಡು ಬಾ. ನಾನು ದೇವರ ಪೂಜೆಗೆಲ್ಲ ಸಿದ್ಧತೆ ಮಾಡ್ತೀನಿ. ಆಯ್ತವ್ವ, ಹಾಗೆ ಆಗಲಿ. ಅಣ್ಣ, ಅಮ್ಮ, ಬಾ ಶ್ರೀಕಾಂತ, ಈಗ ಬಂದೇನಪ್ಪ? ಶ್ರೀಕಾಂತ, ಒಬ್ಬನೇ ಬಂದಿದ್ದೀನ. ಅಪ್ಪವ್ವ ಬರಲಿಲ್ಲವೇ? ಅಣ್ಣ, ಅಪ್ಪ ಅಮ್ಮ ಇಬ್ಬರು ಬಂದರು ನೋಡಲಿ. ಬಾ ಪಾರ್ವತಿ, ಬಾತಮ್ಮ, ಈಗ ಬಂದೇನಪ್ಪ? ಹೌದಕ್ಕ, ಆರಾಮಿದ್ಯಾಕ? ನಾವು ಕೂಡ ಆರಾಮಿದ್ವಿ. ಚಿಕ್ಕಪ್ಪ, ಚಿಕ್ಕಮ್ಮ, ನೀವು 3 ಜನ ಅಷ್ಟೇ ಬಂದಿದ್ದೀರಾ. ನಮ್ಮ ಮುತ್ತಿನ ತಂಗಿ ಸೀತಾ ಬರಲಿಲ್ಲವೇ? ಪ್ರಶಾಂತ, ನಿನ್ನ ತಂಗಿ ಕಾಲೇಜ್ ರಜೆ ಕೊಟ್ಟಿಲ್ಲಪ್ಪ. ಶ್ರೀಕಾಂತ್ ಕಾಲೇಜ್ ರಜೆ ಇತ್ತು, ಅದಕ್ಕೆ ಇವನೊಬ್ಬನೇ ಕರ್ಕೊಂಡು ಬಂದೆ. ಇರಲಿ ಬಿಡಿ ಚಿಕ್ಕಮ್ಮ. ಶ್ರೀಕಾಂತ, ನಿನ್ನ ಕಾಲೇಜು ಮುಗೀತೇನಪ್ಪ? ಇನ್ನು ಇಲ್ಲಣ್ಣ, ಈಗ ತಾನೇ PUC ಎಕ್ಸಾಮ್ ಬರೀತೇನೆ, ಹಾಗೂ ಪಾಸ್ ಕೂಡ ಆಗಿದೆ. ಹಾಗಾದರೆ ಯಾವುದಾದರೂ ನೌಕರಿಗೆ ಅರ್ಜಿ ಹಾಕಬೇಕು ತಾನೆ? ಪ್ರಶಾಂತ, ಯಾವ ನೌಕರಿಗೆ ಅರ್ಜಿ ಹಾಕ್ತಿಯಪ್ಪ? ನಾವು ರೈತರಾದ ನಾವು ದಿನಲಿ ಭೂಮಿ ತಾಯಿಯಲ್ಲಿ ದುಡಿದು ಅಂತ ನೌಕರಿ ಮಾಡುವ ಜನರಿಗೆ ಅನ್ನ ಹಾಕುವ ಅನ್ನದಾತರಾಗಬೇಕಪ್ಪ. ಅವರು ಕೊಡುವ ಕಾಸು
ಮನಸ್ಸಿಗೆ ಕೈ ಚಾಚಬಾರ್ದಪ್ಪ, ಕೈ ಚಾಚಬಾರ್ದು. ಪ್ರಶಾಂತ, ನಾನ್ ಎಷ್ಟೇ ಹೇಳಿದ್ರು ನಿಮ್ಮ ಚಿಕ್ಕಪ್ಪ ನನ್ನ ಮಾತೇ ಕೇಳೋದಿಲ್ಲಪ್ಪ. ನೀನವಾಗ ಒಬ್ಬ ಮಗ ತುಂಬಾ ಶಾಲಿ ಕಲ್ತಾನ, ಯಾವ್ದಾದ್ರು ಒಂದು ನೌಕರಿ ಕೊಡ್ಸೋಣ್ರಿ ಅಂತ ಹೇಳಿದ್ರೆ ಬೇಡ, ನಾವು ರೈತನ ಮಕ್ಕಳು ಈ ಭೂಮಿ ತಾಯಿ ಮಡಿಲಲ್ಲಿ ದುಡಿಬೇಕು ಅಂತಾರೆ. ಈ ಶ್ರೀಕಾಂತನಿಗೋ ಯಾವ್ದಾದ್ರು ಒಂದು ನೌಕರಿ ಅರ್ಜಿ ಹಾಕು ಅಂದ್ರೆ ನಾನು ಮಿಲಿಟರಿ ಸೇರ್ತೀನಿ, ವೀರ ಯೋಧನಾಗ್ತೀನಿ, ಭಾರತ ಮಾತೆ ಸೇವೆ ಮಾಡ್ತೀನಿ ಅಂತ ಮಾತಾಡ್ತಾನೆ. ಅಕ್ಕ, ನೀನಾದ್ರೂ ತಿಳಿಸಿ ಹೇಳ ಕೈ ನನ್ನ ಮಗನಿಗೆ. ಶ್ರೀಕಾಂತ, ಹೆತ್ತ ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ನೌಕರಿ ಮಾಡೋದ್ರಲ್ಲಿ ಏನೋ ಇದೆ. ಇಲ್ಲೇ ತಂದೆ ತಾಯಿಗಳ ಜೊತೆ ನಿಂತ್ಕೊಂಡು ಯಾವ್ದಾದ್ರೂ ಪೊಲೀಸ್ ನೌಕರಿ ಇಲ್ಲ ಡಾಕ್ಟರ್ ನೌಕರಿಯನ್ನು ಸೇರ್ಬಾರ್ದೇನಪ್ಪ. ಅಮ್ಮ, ಲಾಂಛನ ಎಂಬ ಮಂಚ ಹತ್ತಿದ ಈ ಲಜ್ಜಿಗೆಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ದೊಡ್ಡ ಅಧಿಕಾರಿಗಳು ಕಂಡ ತಕ್ಷಣ ಎದ್ದು ನಿಂತು ಸಲಿಟ್ ಹಿಡಿದು ಈ ಸಮಾಜದ ಬಡ ಜನರ ಮೇಲೆ ವಯಸ್ಸನ್ನು ಲಂಚವನ್ನು ಇಟ್ಟುಕೊಂಡು ಇವನು ಲಂಚ ಕೋರೆ ಇರಿಸಿಕೊಳ್ಳೋದಕ್ಕಿಂತ ಈ ಭಾರತ ಮಾತೆ ಎಮ್ಮೆ ಮಗನಾಗಿ ಇಲ್ಲ ಇಲ್ಲ ಈ ನಾಡಿನ ರೈತನ ಮಗನಾಗಿ ಒಂದು ವರ್ಷ ಮಾಡಿದ್ರೆ ಸಾಕಮ್ಮ, ನನ್ನ ಜೀವನ ಸಾರ್ಥಕವಾಗುವುದು. ಶಬ್ಬಾಷ್ ತಮ್ಮ, ಶಬ್ಬಾಷ್. ಹೇ, ನಿನ್ನ ಕೆಟ್ಟದೆ ಮಾತನ್ನು ಕೇಳಿ ಈ ನಿನ್ನ ಅಣ್ಣನಿಗೆ ಒಂದು ಆನೆಯ ಬಲ ಬಂದಂತಾಯ್ತು. ಶ್ರೀಕಾಂತ, ನಿನ್ನ ನೌಕರಿಗೆ ಅದೆಷ್ಟೇ ಹಣ ಖರ್ಚಾಗಲಿ ನಾನು ತಂದು ಪ್ರಶಾಂತ, ಅದು ತಮ್ಮ, ಬೇಡ ಅನ್ಬೇಡಪ್ಪ. ಮಕ್ಕಳ ಸುಖಕ್ಕಿಂತ ಹೆಚ್ಚಿಂದು ನಮಗೇನೂ ಇಲ್ಲ. ಅಕ್ಕ, ನಿಮ್ಮೆಲ್ಲರ ಒಪ್ಪಿಗೆದ್ರೆ ನನಗೆ ಒಪ್ಪಿಗೆ. ಶ್ರೀಕಾಂತ, ನಮ್ಮ ದೇಶದ ಮೇಲೆ ದಬ್ಬಾಳಿಕೆ ಮಾಡೋರ ಎದೆಗೊಂಡಿಗೆಯನ್ನು ಸೀಳಿ ಅವರ ಬಿಸಿ ರಕ್ತವನ್ನು ಕುಡಿದು ಈ ಭಾರತವನ್ನು ನೆಟ್ಟು ಗಂಡು ಹುಲಿಯಾಗಿ ನೀನು ಈ ಭೂಮಿಗೆ ಬರ್ಬೇಕಪ್ಪ. ಪ್ರಶಾಂತ, ಈ ಭೂಮಿಯಲ್ಲಿ ದುಡಿತಿರುವ ಈ ರೈತರಿಗೆ ಕಷ್ಟ ಕಾರ್ಪಣ್ಯ ತಪ್ಪಿದ್ದಲ್ಲ. ಈ ವರ್ಷ ಮಳೆ ಆದರೆ ಮುಂದಿನ ವರ್ಷ ಬರಗಾಲ ಬೀಳುತ್ತದೆ. ಭೂಮಿ ತಾಯಿ ಕೊಟ್ಟ ದ್ವಾರ ಪಡಿ ದ್ವಾರದಲ್ಲಿ ಸಹಜ ಧರ್ಮ ಮಾಡಿ ಒಳ್ಳೆ ಹಾದಿಯಲ್ಲಿ ನಡಿಬೇಕಪ್ಪ, ಒಳ್ಳೆ ಹಾದಿಯಲ್ಲಿ ನಡಿಬೇಕು. ಚಿಕ್ಕಪ್ಪ, ಈ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತನ ಮಗ ಒಕ್ಕಲಿಗನಾಗಿ ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ಧರ್ಮದ ಬೆಳಕಾಗಿ ಬಡವರ ರಕ್ತ ಇರುವ ಆ ಶ್ರೀಮಂತ ಕುದಂತ್ರಿ ಕುಲಿಗಾಡಿನ ಮಕ್ಕಳಿಗೆ ನಾಕಾಲಿಂಗ ಸರ್ಪನಾಗಿ ಗರತಿಯರ ಮಾಂಗಲ್ಯ ಕಾಪಾಡುವ ಮಗನಾಗಿ ಈ ಸಮಾಜದ ಮೇಲೆ ವಿಷ ಕಾರುವ ಆ ವಿಷ ಸರ್ಪಗಳಿಗೆ ಗರುಡನಾಗಿ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ಅಣ್ಣನಾಗಿ ಸಾಧು ಸಂತರ ಪಾದ ಕಮಲಗಳಿಗೆ ಶಿರವಾಗಿ ಧರ್ಮದ ಹಾದಿಯಲ್ಲಿ ಬದುಕುತ್ತೇನೆ. ಇದು ಈ ಮಣ್ಣಿನಲ್ಲಿ ಜನಿಸಿದ ಗಂಡನೆಯ ಗಂಡನದ ಬಂಡ ಬ್ರಿಟಿಷರ ಬಂಡದ ಗಂಡನದ ಕ್ರಾಂತಿಯ ಸಂಗೊಳ್ಳಿ ರಾಯಣ್ಣ ಮೇಲನಗೂ ಸತ್ಯ. ಚಿಕ್ಕಪ್ಪ, ಸತ್ಯ. ಚಿಕ್ಕಪ್ಪ, ನನ್ನ ಧರ್ಮ ಹೇಳುವುದು ಒಂದೇ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಚಿಕ್ಕಪ್ಪ, ಯಾರ್ಯಾರೋ ಏನೇನೋ ಹೇಳ್ತಾರೆ, ಆದರೆ ಇಲ್ಲಿ ಸಂಘವನ್ನು ಆಡಿಸುವುದಕ್ಕೆ ಒಬ್ಬರಿಲ್ಲ, ಸಂಘಡು ಒಬ್ಬರಿಲ್ಲ. ನಾವು ನಿಂತ ಮೇಲೆ ನಮ್ಮದೇ ದರ್ಬಾರ್, ನಮ್ಮದೇ ಕಾರ್ಬಾರ್. ಉತ್ರಿ ಉಡಾಳ ನನ್ನ ಮಕ್ಕಳು, ನಿಮಗಾಗಿ ಮಾಡಿರುವುದು ಈ ಸುಂದರ ಸಾಮಾಜಿಕ ನಾಟಕ. ಮಾತಾಡ್ತಾನೆ ಅಂತ ಹೀಗೆ ಮಾತಾಡ್ತಾನೆ ಇರ್ತಾರೆ. ಎಲ್ಲರೂ ಊಟಕ್ಕೆ ಬರ್ತಿರೋ ಅಥವಾ ಇಲ್ಲಿ ನಿಂತಿರೋ? ಅಮ್ಮ, ಊಟ ಮಾಡಕ್ಕಿಂತ ಮೊದಲು ಎಲ್ಲರೂ ಸೇರಿ ಒಂದು ಹಣದ ಗೀತೆಯನ್ನು ಹಾಡೋಣವೇ? ಆಯ್ತಪ್ಪ. ಅವ್ವ, ಇದೇ ತುಂಬಿದ ಸಭೆಯಲ್ಲಿ ಒಂದು ಇಂಪಾದ ಗೀತೆ ನೋಡಿ. ಸರಿ ಅಮ್ಮ. Thank you.
ತೆಗಿಯೋ ತೆಗಿ. ಪಾರ್ವತಿ ತೆಗಿ ತೆಗಿತೀನಿ ಗಂಡ ಬಂದಿರು ತೆಗಿ. ಅಲ್ಲ ನೋಡಿಲ್ಲ ಅದೆಂತ ನೆತ್ರಿ ಗಂಡಗ ಆಗೈತಿ. ಯಾಕ ನಮ್ಮ ಹೆಣ್ಣಿಗೆ ತೆಗಿ. ಹಾ ನಿಂದ್ರಪ್ಪ. ನಾಯಿ ಕಣ್ಣು 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 ಇಲ್ಲಿ ಕುಂತಾಗಿವ್ರೆಲ್ಲ ಕಣ್ಣು ಬಿಡ್ರಪ್ಪ. ಅಲ್ಲ ಬಾಳ ದೃಷ್ಟಿ ನನ್ನ ಮಕ್ಕಳು ಈ ದೃಷ್ಟಿ ಎಲ್ಲ ಹೋಯ್ತು. ಏನ್ ಗೋಮಿನಿಂದ ಊಟ ಊಟ ಮಾಡಕತ್ರಿ ನಡಿಯಪ್ಪ. ನೀನ್ ಏನ್ ಕಿಲೋಮೀಟರ್ ಬರ್ದಿರ್ದಾಳ ನೀನ್ ಊಟ ಮಾಡಿ. ಧರ್ಮೋ ರಕ್ಷಿತಿ ರಕ್ಷಿತ. ಇದರ ಅರ್ಥ ನಿಮಗೆ ಗೊತ್ತಾ? ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಧರ್ಮ ಅಂದರೇನು, ಧರ್ಮ ಅಂದರೇನು, ರಕ್ಷಣೆ ಅಂದರೇನು? ಈ ಕಲಿಯುಗದ ಕಳಾಂತಕನಲ್ಲಿ ಅಡಕವಾಗಿದೆ ಅಂದಾಗ ಈ ಕರ್ಮದ ಕಲಿಗಾಲದಲ್ಲಿ ಎದುರಾಗಿ ಧರ್ಮದ ಬೀಜ ಬಿತ್ತಲು ಹೋದ ನಂಜೇಗೌಡನ ಗತಿ ಏನಾಯ್ತು ಗೊತ್ತೇ? ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯದ ಊಟದಲ್ಲಿ ನನ್ನ ಆಳುಗಳನ್ನು ಕಳಿಸಿ ವಿಷ ಹಾಕಿಸಿ ಅವರ ವಂಶವನ್ನೇ ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ನಮ್ಮೆದುರಾಗಿ ನಿಂತು ಮಾತನಾಡುವ ಹುಟ್ಟಿಲ್ಲ, ಮುಂದೆ ಹುಟ್ಟೋದೇ ಇಲ್ಲ. ಸುತ್ತ 40 ಹಳ್ಳಿಯಲ್ಲಿ ಈ ದೇವೇಂದ್ರ ದೇಸಾಯಿ ಹೇಳಿದಂತೆ ಕೇಳಿಕೊಂಡು ಬಿದ್ದರೆ ಸರಿ. ನಾನೇ ಸೂರ್ಯದೇವನೆಂದು ಹಾರಾಡಿದರೆ ಅವರ ಮನೆತನವನ್ನು ಸರ್ವನಾಶ ಮಾಡುವುದೇ ಈ ದೇವೇಂದ್ರ ದೇಸಾಯಿ ಬಲವಾದ ಛಲ.
ರೈತನ ಮಕ್ಕಳು. ಅಣ್ಣ, ಛಲದ ಚತುರರು ನಾವಾಗಿ ಈ ಸಮಾಜವನ್ನು ನಮ್ಮ ಕೈ ಮುಷ್ಟಿಯಲ್ಲಿಟ್ಟುಕೊಂಡು ನಾವು ಹೇಳಿದಂತೆ ಕೇಳವಾಗಿ ಮಾಡಬೇಕು. ಈ ಬಡ ಭಿಕಾರಿಗಳನ್ನು ಯಾರಾದರೂ ನಮಗೆ ಎದುರು ಉತ್ತರ ಕೊಟ್ಟರೆ ಅವರನ್ನು ನಮ್ಮ ಅರಮನೆಯ ಕಂಬಕ್ಕೆ ಕಟ್ಟಿ ಮೈ ಚರ್ಮ ಸುಳಿಯುವುದೇ ಈ ಗೌಡಕಿ ಮನೆಯ ಕಾರಸ್ಥಾನ. ಉತ್ತರ ಅಷ್ಟೇ ಅಲ್ಲ ಗಜೇಂದ್ರ, ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಿಗ್ಗೆ ಬಂದು ನಮ್ಮ ಕಾಲಿಗೆ ಬಿದ್ದು ಮನಸ್ಸಿನಲ್ಲೂ ಕೆಟ್ಟ ಯೋಚನೆ ಮಾಡಿದೆ ಗೌಡ್ರಿ, ಕ್ಷಮಿಸಿ ಎಂದು ಕ್ಷಮೆ ಕೇಳುತ್ತಾರೆ. ಅಂದ ಮೇಲೆ ನಮ್ಮೆಲ್ಲರಾಗಿ ನಿಮ್ಮವರು ಯಾರಿದ್ದಾರೆ ಈ ಊರಲ್ಲಿ? ಅಣ್ಣ, ನಮ್ಮ ಎದುರು ಯಾರು ಇಲ್ಲ ಎಂದು ನಿಶ್ಚಿಂತೆಯಿಂದಿರಬಹುದು. ಆದರೆ ನಮ್ಮ ಜೊತೆಯಲ್ಲಿದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುತ್ತಾರೆ ಎನ್ನುವುದು ಮರೆಯಬಾರದಣ್ಣ. ಬೆನ್ನಿಗೆ ಚೂರಿಯ? ಗಜೇಂದ್ರ, ನೀನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ನಮ್ಮ ಜೊತೆಗೆ ಇದ್ದವರೇ ನಮ್ಮ ಬೆನ್ನಿಗೆ ಚೂರಿ ಹಾಕುವ ಸಂಚು ಹಾಕಿದರೆ ಗುಂಡಿಗೆ ಎನ್ನೆಸಿ ನಮ್ಮ ಪ್ರಾಣಕ್ಕೆ ಮೋಸದ ಬಾಣ ಹೂಡುವ ಕಡು ವೈರಿಯ ದೇಹವನ್ನು ಛೇದಿಸಬೇಕ ಮಾಡಿ ಧೀರರಾಗಿ ಮೆರೆಯೋಣ ಈ ಬ್ರಹ್ಮಾಂಡದಲ್ಲಿ. ಆ ಬ್ರಹ್ಮಾಂಡಕ್ಕೆ ಆ ಬ್ರಹ್ಮೋಪಣೆ ಸಿಂಹ, ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರ ಜೋಡಿ ಸಿಂಹ. ಏ ಮಗನ ಮುಡಿಯ, ಬರೇ ಮುನಿಯ 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 ಯಾವ್ದಕ್ ಕಳ್ಕೊತೀರಿ ದಣಿಯರ? ಅದೇನ್ರಿ ಸಾರಿ ಏನಂದಿಲೇ ಮಗನ ಮುಡಿಯ? ಅದೇನಂತ ಕೆಲಸ ಅಂದ್ರೆ ದಿಸಾರ ದಣಿಯರ ಮುನಿಯ ಬ್ಯಾಂಕಿಗೆ ಹೋಗಿ 50 ಲಕ್ಷ ಹಣವನ್ನು ತೆಗೆದುಕೊಂಡು ಬಂದು ನಮ್ಮ ಪಾಠರಾದ ಆ MLA ರಾಜೇಂದ್ರನಿಗೆ ನಮ್ಮ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿ ಅಂತ ಹೇಳಿದ್ನಲ್ಲ, ಕೊಟ್ಟು ಕಳಿಸಿದ್ಯಾ ತಾನೇ? ಅದ್ರ ಬಗ್ಗೆ ನೀವ್ ಒಟ್ಟಾರೆ ಚಿಂತೆ ಮಾಡ್ಬಿಡ್ರಿ ದೇಸಾರ. ಆ ಕೆಲಸ ನಾನು ಬೆಳಗ್ಗೆ ಮುಗಿಸ್ಬಿಟ್ಟೇನ್ರಿ ದೇಸಾರ. ನಮಸ್ಕಾರ ದೇವೇಂದ್ರ ದೇಸಾರಿಗೆ. ಹಲೋ, ಯಾರು? ಬನ್ನಿ ಇನ್ಸ್ಪೆಕ್ಟರ್, ಕುಳಿತುಕೊಳ್ಳಿ. ಕುಳಿತುಕೊಳ್ಳಕ್ಕೆ ಬಂದಿಲ್ಲ ಸರ್, ಅರೆಸ್ಟ್ ಮಾಡಕ್ಕೆ ಬಂದಿದ್ದೇನೆ. ಲೇಡಿ ಇನ್ಸ್ಪೆಕ್ಟರ್, ಮೈ ಮೇಲೆ ಹಚ್ಚರಿದೆ ತಾನೆ? ಯಾರದೋ ಮನೆಗೆ ಹೋಗಬೇಕಾದ ನೀನು ಎಚ್ಚರ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ. ದೇವೇಂದ್ರ ದೇಸಾರ್ ಮನೆ ತಾನೆ? ಹೌದು. ನಾನು ಸರಿಯಾದ ಅಡ್ರೆಸ್ ತಿಳಿದುಕೊಳ್ಳಕ್ಕೆ ಬಂದಿದ್ದೇನೆ. ಪೊಲೀಸಪ್ಪ, ತಮ್ಮ ಪೊಲೀಸಪ್ಪ, ಪೊಲೀಸಪ್ಪ, ಅಲ್ಲೋ ತಮ್ಮ, ನಮ್ ದಣಿಯರ್ನ ಅರೆಸ್ಟ್ ಮಾಡಕ ಏನ್ ಕಾರಣ ಆಯ್ತು ತಮ್ಮ? ಪೊಲೀಸಪ್ಪ, ಕಾರಣ ಇದೆ ಮನೆಯಪ್ಪ, ಕಾರಣ ಇದೆ. ಊರಿನಲ್ಲಿ ಶ್ರೀರಾಮಚಂದ್ರ ರೈತನೆಂಬ ಆಸ್ತಿ ಈ ದೇಶದ ಅಕ್ರಮದಿಂದ ತಮ್ಮ ಕೈವಶ ಮಾಡಿಕೊಂಡು ಆಸ್ತಿ ಉತ್ಸರ್ಕಾಗಿ ತಮ್ಮ ಕೈಯನ್ನು ಎಂಟ್ರಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ದೇಶರು ಅರೆಸ್ಟ್ ಮಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ನಿನ್ನ ಕೋರ್ಟು ಕಚೇರಿಗಳಲ್ಲ ಈ ದೇಶಗಟ್ಟಿ ಮನೆತನದವರಿಗೆ ಹೊಸದಲ್ಲ. ನಿನ್ನ ಕೋರ್ಟಿಗೆ ಬಂದು ನಾನೇ ಭೇಟಿಯಾಗುತ್ತೇನೆ. ಹೊರಡು. ನೋಡು ದೇಶರೇ, ಊರಿಗೆ ದೊಡ್ಡರೊಂದು ಹೊರಟು ಹೋಗ್ತೀನಿ. ನಾಳೆ ಬಂದು ನನಗೆ ಭೇಟಿಯಾಗಿ ನಿಮ್ಮಂತವ್ರನ್ನ ನಮ್ ಗೌಡ ಪ್ರೀತಿ ನೋಡ್ಬೇಕ. ಅದೇ ನಿಮ್ಮ ಸಾವಿತ್ರಿ, ಸತ್ತ ಮುಂದೆ ಬದುಕಲೆಂದು ಸುಮ್ಮನೆ ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿ ಆ ಸ್ವಚ್ಛಿನ ಎಣ್ಣೆ ನಾವು ಹೇಳಿದಲ್ಲಿ ಸಹಿ ಹಾಕಿ
ಇಲ್ಲದಿದ್ದರೆ ಮುಂದೆ ಏನು ಮಾಡಬೇಕೆಂಬುದು ಈ ಗೌಡನಿಗೆ ಚೆನ್ನಾಗಿ ಗೊತ್ತು. ಹಲೋ, ಹೇಳು ರಾಜೇಂದ್ರ. ದೇವೇಂದ್ರ, ನನಗೆ ಬೇರ್ಬೇಕಾದ ಹಣ ಇನ್ನೂ ಬರ್ಲಿಲ್ವಲ್ಲ? ರಾಜೇಂದ್ರ, ಬೆಳಿಗ್ಗೆ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನೆ. ದೇವೇಂದ್ರ, ನಿನ್ನ ಗೌಟಿ ಕೂತಿರ್ತಿದ್ರ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಸಂಜೆ 6 ಗಂಟೆಗೆ ನನಗೆ ಹಣ ಬರಲಿಲ್ಲ. ನಿನ್ನೆಲ್ಲ ಲೈಸೆನ್ಸ್ ಕ್ಯಾನ್ಸಲ್. ನನ್ನ ಫೋನ್. ಹಲೋ, ಏನಾಯ್ತು? ಗಜೇಂದ್ರ, ನೀನು ಹೋಗಿ ಆ ರಾಜೇಂದ್ರನಿಗೆ ಹಣ ಕೊಟ್ಟು ಬಾ. ನಾನು ಸಾವಿತ್ರಿ ಮನೆಗಾಗಿ ಸಹಿ ಹಾಕಿಸಿಕೊಂಡು ಬರುತ್ತೇನೆ. ಅಣ್ಣ, ನಾ ಈಗಲೇ ಆ ಕೆಲಸ ಮುಗಿಸಿ ಬರುತ್ತೇನೆ. ಮುನಿಯ, ಬಾ ಹೋಗೋಣ. ಸಾರಪ್ಪ, ಅಲ್ರಿ ಅವ್ರ ಆಸ್ತಿ ಮೇಲೆ ಕಣ್ಣು ಹಾಕಿದ್ದ ಪ್ರಶಾಂತ ಗೊತ್ತಾಯ್ತಾ? ನಮ್ ಗೌಡ್ರ ನಮ್ ಕೈ ಸಿಕ್ರಪ್ಪ ಅಂದ್ರೆ ಕಡ್ದು ಅಡಿಗೆ ತುಂಬಿ ನಮ್ಮ ಲಕ್ಕಮ್ಮ ಗುಡಿ ಮುಂದೆ ಕಟ್ತ ನೋಡ್ರಿ ಗೌಡನ. ಗೌಡ್ರ ಒಯ್ಯ ಬಿಡ್ರಿ, ಬಂತೇಳ್ರಿ. ಈ ಕಲಿಯುಗದಲ್ಲಿ ಕೆಟ್ಟ ಕೆಲಸ ಮಾಡಿ ಮೆರೆಯುತ್ತಿರುವ ದೇಸಾಯಿ ಗೌಡ ಗಜೇಂದ್ರ, ನೀವು ನನ್ನ ಬೇಟೆ ಆಡೋಕ್ ಬಂದರು. ನಿಮ್ಮ ಗುಂಡಿಗೆಗೆ ಬಗ್ಗಲಾರದು ಈ ನರಸಿಂಹನ ಗಂಡಿಗೆ. ನಾನು ಹಾರಿಸುತ್ತಿರುವ ಗಾಳಿಪಟಕ್ಕೆ ನನ್ನ ತಂದೆ ಸತ್ಯಮೂರ್ತಿ ನೀವಿಬ್ಬರು ನನ್ನನ್ನು ಏನು ಮಾಡ್ಕೊಳಕ್ಕಾಗುದಿಲ್ಲ ಮಕ್ಕಳೇ. ನೀವು ಮಾಡುತ್ತಿರುವ ಕೆಟ್ಟ ಕೆಲಸಕ್ಕೆ ಆಡದಿದ್ದರೆ ನನ್ನ ಹೆಸರು ಸಿಂಹಾದ್ರಿ ವಂಶದ ನರಸಿಂಹನೇ ಅಲ್ಲ. ಹಲೋ, ಯಾರು? ನಾನು ನಿಮ್ಮ ಡ್ಯಾಡಿ ಸತ್ಯಮೂರ್ತಿ ಮಾತನಾಡುವುದು. ಹೇಳಿ ಡ್ಯಾಡಿ. ನರಸಿಂಹ, ನೀನು ನಿನ್ನ ಒಂದು ಬೇಟೆ ಆಡಿದಂತೆ ಕಾಣುತ್ತದೆ. ಹೌದು ಡ್ಯಾಡಿ. ಆ ಬೇಟೆ ಯಾರೆಂದು ಗೊತ್ತಾ ನಿನಗೆ? ಇಲ್ಲ, ಅವನೇ ಎಂದು ನನಗೆ ಗೊತ್ತಿಲ್ಲ. ಆದರೆ ಅವನ ಹೆಸರು ರೌಡಿ ರಾಜ ಅಂತ. ರೌಡಿ ರಾಜನ ನೋಡು. ಆ ರೌಡಿ ರಾಜ ಬೇರೆ ಯಾರಲ್ಲ ನರಸಿಂಹ, 16 ಫ್ಯಾಕ್ಟರಿ ವಾರಸ್ತಾರ. ನಮ್ಮ ಜಿಲ್ಲೆ MLA ರಾಜೇಂದ್ರ ರೈಟ್ ಹ್ಯಾಂಡ್. ರಾಜೇಂದ್ರ ಅವನ ಕೈಗೆ ಸೇರ್ಬೇಕಾದ 50 ಲಕ್ಷ ಹಣ ನಿನ್ನ ಕೈ ಸೇರ್ತಾನೆ. ಹೌದು ಡ್ಯಾಡಿ, ಈಗಾಗಲೇ ಹಣವನ್ನು ಅನಾಥಾಶ್ರಮಕ್ಕೆ ಕೊಟ್ಟಾಯ್ತು. ಓಕೆ ನರಸಿಂಹ, ನಿನ್ನ ಧರ್ಮದ ಕಾರ್ಯ ಹೀಗೆ ಸುಗಮವಾಗಲಿ ಸಾಗಲಿ. ಗುಡ್ ಬಾಯ್, ಒಳ್ಳೇದಾಗ್ಲಿ. ಓಕೆ ಡ್ಯಾಡಿ.
MLA ರಾಜೇಂದ್ರ, ನಿನ್ನ ಕೈಗೆ ಸೇರಬೇಕಾದ 50 ಲಕ್ಷ ರೂಪಾಯಿ ಈ ನರಸಿಂಹನ ಕೈಗೆ ಸೇರಿತು. ನನಗೆ ಎದುರಾಗಿ ನಿಂತ ರೌಡಿ ರಾಜ ಯಮಲೋಕಕ್ಕೆ ಹೋದ. MLA ರಾಜೇಂದ್ರ, ಇದು ಬರೇ 3ನೇ ಪ್ರವೇಶ. ಹೀಗೆ ಬರುವ ಪ್ರವೇಶದಲ್ಲಿ ನಿಮ್ಮಂತ ಖಳನಾಯಕರಿಗೆ ಈ ನರಸಿಂಹನ ಕೈಯಲ್ಲಿ ಕರಾಳ ರಾತ್ರಿ. ಪ್ರಶಾಂತಪ್ಪ, ಯಾರಾದ್ರೂ ಒಳಗ ಬರ್ರಿ, ಹೊರಗ ಅಗ್ಗ ಏನೋಣ ಬಂದಿರ ಸಾಕಾಗತ್ ನೋಡ್ರಿ. ಅದೇನೋ ಅಂತಾರಲ್ರಿ, ಗುಟ್ಟಕ್ ನಾಯಿ ಹೋದ್ರಿ ಏನೋ ಅದು ಸತ್ತಂತ ಹಂಗಾದ್ ನೋಡ್ರಿ ನಮ್ಮ ಮನೆ ಬರ. ಯಾರು? ಓಹೋ, ದೇವೇಂದ್ರ ದೇಸಾಯಿ ಗೌಡ್ರು. ಇರ್ಲಿ, ನಮ್ಮ ಮನೆಗೆ ಬಂದ ಕಾರಣ? ಏ ಸಾವಿತ್ರಿ, ನಿನ್ನ ಗಂಡ ನಮ್ಮ ಹತ್ತಿರ ಸಾಕಷ್ಟು ಸಾಲವನ್ನು ಇಸಿದುಕೊಂಡು ಮರಳಿ ಸಾಲ ತೀರಿಸಕ್ಕಾಗದೆ ತನ್ನ ಆಸ್ತಿಯನ್ನು ಈ ದೇವೇಂದ್ರ ಹೆಸರಿಗೆ ಖರೀದಿ ಬರೆದು ಕೊಟ್ಟಿದ್ದಾನೆ. ಆದರೆ ನೀನು ನಮ್ಮ ಆಸ್ತಿ ಬಿಡಬೇಕೆಂದು ಕಂಪ್ಲೇಂಟ್ ಕೊಟ್ಟಿರುವಂತೆ. ಯಾಕೆ ಈ ಭೂಮಿ ಮೇಲೆ ಬದುಕುವ ಆಸೆ ನಿನಗಿಲ್ಲ ಎಂದು ಕಾಣುತ್ತದೆ. ನೋಡುವ ತಂಗಿ, ನಿನ್ನ ಗಂಡ ನಮ್ಮ ಸಾವುಕಾರ ಹತ್ರ ನಿಮ್ಮ ಆಸ್ತಿ ಪತ್ರ ಬಿಟ್ಟು ಸಾಲ ಸಂತ ಕರೆಯತ್ಯಾವ. ಆ ಸಾಲ ತೀರ್ಸಕ್ಕಾಗಲಾರ್ದಕ್ಕ ನೀವು ಸಹಿ ಹಾಕಿದಂದ್ರ ಅದ ಕರೆಯತ್ಯ. ಆದ್ರ ನೀನು ಮತ್ತು ನಿನ್ನ ಮಗ ಪ್ರಶಾಂತ ನಮ್ಮ ಆಸ್ತಿ ನಮಗೆ ಬಿಟ್ಟು ಕೊಡಕಂತೇಳಿ ಅಲ್ರಿ ಅಂತ ದೇವ್ರಂತ ಸಾವುಕಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಲ್ವಾ ಅಲ್ಲವಾ ತಂಗಿ? ನಿನ್ನ ಮಗ ಸ್ವಲ್ಪ ತಿಳಿಸಿ ಹೇಳಿ ಕಂಪ್ಲೇಂಟ್ ನೀಡೋ ತಂಗಿ, ಅಂದ್ರ ನಮಗೂ ಒಳ್ಳೇದು ನಿಮಗೂ ಒಳ್ಳೇದವಾ ತಂಗಿ? ನೋಡಿ ಮುನಿಯಪ್ಪನವ್ರೆ, ನನ್ನ ಗಂಡ ನಿಮ್ಮ ಸಾವುಕಾರ ಹತ್ರ ಸಾಲ ಇಸ್ಕೊಂಡಿರಬಹುದು. ಆ ಸಾಲಕ್ಕೆ ಎಷ್ಟೇ ಬಡ್ಡಿ ಆದ್ರೂ ಪರವಾಗಿಲ್ಲ, ಬಡ್ಡಿ ಸಮೇತ ಸಾಲವನ್ನು ಕೊಡ್ತೇನೆ. ಆದ್ರೆ ಸಾಲದ ಪ್ರತಿಯಾಗಿ ನನ್ನ ಆಸ್ತಿ ಏನಾದ್ರೂ ಕೈವಶ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಿದ್ದಾದ್ರೆ ಪರಿಣಾಮ ನಾವು ಹೇಳಿದಲ್ಲಿ ಸಹಿ ಹಾಕಿ ನಿನ್ನ ಮಗನನ್ನು ಕರೆದುಕೊಂಡು ಊರು ಬಿಟ್ಟು ಹೋದರೆ ಸರಿ ಇಲ್ಲ, ನಿನ್ನ ಮತ್ತು ನಿನ್ನ ಮಗನ ಪ್ರಾಣ ಉಳಿಯುತ್ತದೆ. ಇಲ್ಲ, ಅದನ್ನೆಲ್ಲ ಬಿಟ್ಟು ಈ ದೇಸಾಯಿಗೆ ಎದುರಾಗಿ ಕೋರ್ಟು ಕಚೇರಿ ಅಂತ ಹೋದರೆ ಈಗಾಗಲೇ ಗಂಡನನ್ನು ಕಳೆದುಕೊಂಡು ಒಂಡೆಯಾಗಿದೆಯಾ, ಮುಂದೆ ಮಗನನ್ನು ಕಳೆದುಕೊಂಡು ಅನಾಥ ಸೇವಾಗಬೇಡ. ಈ ದೇವೇಂದ್ರ ದೇಸಾಯಿ ದರ್ಪದಲ್ಲಿ ನಿನ್ನ ಬೆದರಿಕೆಗೆ ಹೆದರಿ ಈ ಹೇಳಿದಲ್ಲಿ ಸಹಿ ಹಾಕಿ ಊರು ಬಿಟ್ಟು ಹೋಗುವ ನನ್ನ ಮಕ್ಕಳನ್ನ ನನ್ನ ಮಗ ಹೊರಕ್ಕೆ ಹೋಗಿದ ಅವನು ಬರೋದ್ರಾಗಿ ಚೆನ್ನಾಗಿ ಮಾಡು. ನಿನ್ನ ಮಗ ನೀನು ಮಾತಾಡುವ ಒಂದೊಂದು ಮಾತುಗಳು ನನ್ನ ಮಗನ ಕಿವಿಗೆ ಬಿಟ್ಟು ನಿನ್ನ ದೇಹವನ್ನು ತುಂಡು ತುಂಡ ಕತ್ತರಿಸಿ ಹಾಕಿ ಈ ನಿನ್ನ ರಕ್ತವನ್ನ ಈ ರುದ್ರ ಭೂಮಿಗೆ ಅಭಿಷೇಕವನ್ನು ಹರಿಸ್ತಾನೆ. ನನ್ನ ಮಗ ಬಂದ ಪ್ರಸಾದ ಸಾವಿತ್ರಿ, ಮಗನ
ಪುಂಡತನವನ್ನು ಬಿಡಿಸಿ ಹೇಳುವ ಬಂಡ ಎಣ್ಣೆ. ನೀನು ನಿನ್ನ ಮಗ ಬದುಕಿದ್ದರೆ ತಾನೆ ನಿಮ್ಮ ಆಸ್ತಿ ನಿಮಗೆ ಬಿಟ್ಟು ಕೊಡುವುದು. ಮೊದಲು ನಿನ್ನ ಕೊಲೆ, ಆ ನಂತರ ನಿನ್ನ ಮಗನ ಕೊಲೆ. ಸಹಿಸಿಕೋ ಈ ದೇವೇಂದ್ರ ದೇಸಾಯಿ ಗುಂಡಿನ ಗರ್ಜನೆಯನ್ನು. ಪ್ರಾಣವನ್ನು ತೆಗೆದುಬಿಟ್ಟೇನು? ಇಲ್ಲ, ನನ್ನ ಮಗ ಮಾತ್ರ ನನ್ನ ಸುಮ್ಮನೆ ಬಿಡೋದಿಲ್ಲ ಕಣೋ. ಅಯ್ಯೋ ಅಮ್ಮ! ಆ ಪತ್ರದ ಮೇಲೆ ಸಹಿ ಹಾಕಿಸಿಕೋ, ಹೋಗೋಣ. ಆಯ್ತ್ರಿ ಅಪ್ಪ, ನಿಮ್ಮ ಹಂಗಾಗ್ಲಿ ಅಪ್ಪ. ನೋಡ್ರಿ ಅಪ್ಪ, ಸತ್ಯ ಮೇಲೆ ಸಹಿ ಮಾಡೋದಂಗ ನೋಡ್ರಿ. ನಮ್ಮ ಅಣ್ಣವರ ಎಂತ ಗೌಡ್ಕೆ ಮಂಟ ಅಂತ ಬಂದ್ಬಿಟ್ಟಿನ್ರಿ ಅಪ್ಪ. ಆಯ್ತ್ರಿ ಅಪ್ಪ, ನಿಮ್ಮ ಹಂಗಾಗ್ಲಿ, ನಡ್ರಿ ಹೋಗೋಣ. ಈ ಭೂತಾಯಿಯ ಮಡಿಲಲ್ಲಿ ದುಡಿಯುವುದೆಂದರೆ ಎಲ್ಲ ತಾಯಿಯ ಮಡಿಲಲ್ಲಿ ಹಾಡಿದಂತೆ. ಅವ್ವ ಅವ್ವ, ಈ ದಣಿದ ಮಗನಿಗೆ ನೀರು ಕೊಡುವಂತ ನಾನೆಷ್ಟು ಕೂಗಿದರು ನನ್ನವ್ವ ಹೊರಗಡೆ ಬರ್ತಾ ಇಲ್ವಲ್ಲ. ಒಳಗಡೆ ಅದೇನು ಮಾಡ್ತಿದ್ದಾಳೋ ಏನೋ. ಅವ್ವ ಅವ್ವ, ನಿನಗೆ ಮಾತನಾಡವ, ನಿನ್ನ ಮಗ ಪ್ರಶಾಂತ ಬಂದಿದೆ. ಕಣ್ಣು ಬಿಟ್ಟು ನೋಡವ, ಈ ನಿನ್ನ ಮಗ ಪ್ರಶಾಂತ ನನ್ನ. ನನ್ನ ಅಕ್ಕ ತಂಗಿಯರೇ, ಅಣ್ಣ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನೀವಾದರೂ ಹೇಳಿ ನನ್ನ ತಾಯಿಗೆ ಏನಾಯ್ತಂದ? ದೈವವೇ ದೇವರೆನಿಸಿಕೊಂಡು ದೇವರ ರೂಪದಲ್ಲಿರುವ ದೈವಗಳೇ, ನೀವಾದರೂ ಹೇಳಿ ನನ್ನ ತಾಯಿಗೆ ಏನಾಯ್ತಂದ? ಎಲ್ಲಿ ಏನಾಯ್ತಂದು ಯಾರು ಹೇಳುದಿಲ್ಲ. ಯಾಕಂದ್ರೆ ಇಲ್ಲಿ ಸತ್ತಿರುವುದು ನಿನ್ನ ತಾಯಿಯಲ್ಲ, ಈ ಪ್ರಶಾಂತರ ತಾಯಿ. ನಾಳೆ ನಿಮ್ಮ ತಂದೆ ತಾಯಿ ಹೊರ ಹುಟ್ಟಿದವರು ಇದೇ ರೀತಿ ಸತ್ತರೆ ಆವಾಗ ಅರ್ಥವಾಗುತ್ತದೆ ಈ ಪ್ರಶಾಂತನ ನೋವು ಏನೆಂದು. ಅಕ್ಕ, ನಿನ್ನ ಮಗ ಪ್ರಶಾಂತ ನನ್ನ ನೋಡು. ಪ್ರಶಾಂತ, ಅಕ್ಕನಿಗೆ ಏನಾಯ್ತು? ಯಾಕೆ ಅಳ್ತಿದ್ದಾರೆ? ಏನಾಯ್ತಕ್ಕ? ಎಂತ ಹೇಳಕ್ಕ? ಎಂತ ಹೇಳು ಪ್ರಶಾಂತ, ಏನಾಯ್ತು? ನನ್ನ ಅಕ್ಕನಿಗೆ ಏನಾಯ್ತು? ಮಾತಾಡು. ಚಿಕ್ಕಮ್ಮ, ಇಲ್ಲಿ ಏನಾಯ್ತೆಂದು ನನಗೂ ಗೊತ್ತಿಲ್ಲ. ನಾನು ಹೊಲಕ್ಕೆ ಹೋಗಿ ಬರುವಷ್ಟರಲ್ಲಿ ಈ ದುರಂತ ನಡೆದು
ನಡೆದಾಗಿದೆ ಚಿಕ್ಕಮ್ಮ, ನಡೆದಾಗಿದೆ. ಪ್ರಶಾಂತ, ಇದರಲ್ಲಿ ಯಾವ ದುಷ್ಟರ ಕೈವಾಡ ಇದೆಯಪ್ಪ? ಕೈವಾಡ ಚಿಕ್ಕಪ್ಪ, ನನ್ನ ತಾಯಿಯ ಸಾವಿಗೆ ಕಾರಣವಾದ ಆ ರಾಕ್ಷಸ ಯಾರೆಂದು ಪತ್ತೆ ಹಚ್ಚಿ ಅವನ ರುಂಡವನ್ನು ಕೈದು ರಕ್ತದ ಕೈ ಬರ್ತೇನೆ. ಸಿಟ್ಟಿನ ಆವೇಶದಲ್ಲಿ ಯಾರಿಗಾದರೂ ಹೆಚ್ಚು ಕಡಿಮೆ ಮಾಡಿದರೆ ಪೊಲೀಸರು ಬಂದು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರಪ್ಪ. ನಿನ್ನ ಜೈಲಿಗೆ ಹಾಕ್ತಾರಪ್ಪ, ಜೈಲಿಗೆ ಹಾಕ್ತಾರ. ಹೌದು ಪ್ರಶಾಂತ, ನಿನ್ನ ಚಿಕ್ಕಪ್ಪ ಹೇಳೋ ಮಾತಲ್ಲಿ ನಿಜವಿದೆ. ಇರೋನಿಗೆ, ಈ ತಾಯಿಗೆ ಇರೋನು ನೀನೊಬ್ಬನೇ ಮಗ. ನೀವೇನಾದ್ರೂ ಜೈಲಿಗೆ ಹೋದ್ರೆ ಅಕ್ಕನಿಗೆ ಕೊಳ್ಳಿ ಇರ್ಲಾರ್ದಂಗಾಗುತ್ತೋ? ತಾಯಿಗೆ ಹೆತ್ತ ಮಗನೇ ಕೊಳ್ಳಿ ಇರಲಾರ್ದಂಗಾಯ್ತು ಅಂದ್ರೆ ಯಾರೋ ದಿಕ್ಕು ನಿನ್ನ ತಾಯಿಗೆ? ಅಣ್ಣ, ಸಮಾಧಾನ ಮಾಡಿಕೊ ಪ್ರಶಾಂತ, ಸಮಾಧಾನ ಮಾಡಿಕೊ. ಹೇಗೆ ಚಿಕ್ಕಪ್ಪ ಸಮಾಧಾನ ಮಾಡಿಕೊಳ್ಳಿ? ಇದ್ದದ್ದು ಪಾರ್ವತಿ, ನೀನೇ ಹೀಗೆ ಎತ್ತಕಂತ ಕುಂತರೆ ಪ್ರಶಾಂತನಿಗೆ ಸಮಾಧಾನ ಮಾಡುವರು ಯಾರು? ಮೊದಲ ಅಕ್ಕನ ಶವ ಸಂಸ್ಕಾರ ಮಾಡೋದು, ಆಮೇಲೆ ಮುಂದಿನ ವಿಚಾರ ಮಾಡೋದು. ತಾಯಿ ಲಕ್ಕಮ್ಮ ದುರ್ಗಮ್ಮ, ನಾವು ಏನು ತಪ್ಪು ಮಾಡಿದ್ವಿ ಅಂತ ಈ ತರ ಶಿಕ್ಷೆ ಕೊಡ್ತೀವಿ ತಾಯಿ.
ಜೀವಂತ ಈ ತರ ಶಿಕ್ಷೆ ಕೊಡ್ತಿದ್ದ ಈ ಭೂಮಿ ಮೇಲೆ ಹುಟ್ಟಿದ್ದ ತಪ್ಪ ಲೇ ದೇಸಾಯಿ ದೇವೇಗೌಡ, ಲೇ ಮಗನ ಗಜೇಂದ್ರ, ಇದು ನಿಮ್ದೇ ಕಾರಸ್ಥಾನ ಅಂತ ನನಗೆ ಚೆನ್ನಾಗಿ ಗೊತ್ತಲ್ಲಿ. ಯಾಕಂದ್ರೆ ಈ ಊರಿನಿಂದ ಕದಡ ಕೆಲಸ ಮಾಡೋ ಲುಚ್ಚ ಸುಳ ಮಕ್ಕಂದ್ರೆ ನೀವಂತ ನನಗೆ ಗೊತ್ತಲ್ಲಿ. ಅದಲ್ಲದ ನಮ್ಮ ಶ್ರೀಕಾಂತ ಸಣ್ಣವರದ್ದೇ ತಂದೆಯನ್ನು ಕಳೆದ, ತಾಯಿಯನ್ನು ಈಗ ಕಳೆದುಕೊಂಡ. ಇರಲಿ, ಅವನು ಬಾಳಿ ಬದುಕಬೇಕು. ಇರಲಿ, ಒಂದು ದಿನ ಸಮಯ ನೋಡಿ ಅವನಿಗೆ ನಿಮ್ಮ ಬಗ್ಗೆ ಎಲ್ಲ ತಿಳಿಸಿ, ಇದೇ ನಮ್ಮೂರಲ್ಲಿ ನಿಮ್ಮಿಬ್ಬರನ್ನು ಓಡಿಸಿ ಕಳಿಸಲಿಲ್ಲ ಅವ್ರ ಕೈಯಾರ ನನ್ನ ಹೆಸರು ಪರಿವೇಶದಲ್ಲಿ